ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಎರಡು ಮಹತ್ತರ ವಿಚಾರಗಳ ಕುರಿತು ನಾನು ಇವತ್ತು ಮಾತನಾಡಬೇಕು. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ನೋಡಿದರೆ ಈ ಎರಡೂ ವಿಚಾರಗಳು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದೆ. ಈ ಒಂದು ಎರಡು ಬೆಳವಣಿಗೆಗಳೇನಿವೆ, ಇದು ಮೋದಿ ಸರ್ಕಾರದ ಕಾರ್ಯವಿಧಾನದ ಮೇಲೆ ಕ್ಷಕಿರಣವನ್ನು ಬೀಳುತ್ತೆ. ಇವರು ಎಷ್ಟರ ಮಟ್ಟಿಗೆ ಜನತಂತ್ರವಾದಿಗಳು, ಜನತಂತ್ರದಲ್ಲಿ ಇವರಿಗೆ ನಂಬಿಕೆ ಇದೆಯಾ, ಸಂವಿಧಾನದಲ್ಲಿ ಇವರಿಗೆ ನಂಬಿಕೆ ಇದೆಯಾ? ಈ ಪ್ರಶ್ನೆಗಳು, ಈ ಎರಡೂ ಬೆಳವಣಿಗೆಗಳು ಕೂಡ ಈ ಪ್ರಶ್ನೆಗಳು ಹೇಳುವಂತೆ ಮಾಡ್ತವೆ. ಮೊದಲನೇದು ಕರ್ನಾಟಕ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ನಡವಳಿಕೆ. ನಾನು ನಿನ್ನೆ ಬೆಳಿಗ್ಗೆ ಒಂದು ವಿಶ್ಲೇಷಣೆ ಮಾಡಿದಾಗ ನನಗೆ ಈ ಸಂಶಯ ಬಂದಿತ್ತು. ಆಗ ಯಾರಿಗೂ ಗೊತ್ತಿರಲಿಲ್ಲ, ನೀವು ಹೋಗಿ ನೋಡ್ಬೋದು. ನಾನು ಕರ್ನಾಟಕದ ರಾಜ್ಯಪಾಲ ಗೆಹ್ಲೋಟ್ ಕೂಡ ತಮಿಳುನಾಡು ಮತ್ತು ಕೇರಳದ ರಾಜ್ಯಪಾಲರಂತೆ ವರ್ತನೆ ಮಾಡ್ತಾರಂಥ ಪ್ರಶ್ನೆಯನ್ನು ಇಟ್ಬಿಟ್ಟು ನಾನು ವಿಶ್ಲೇಷಣೆ ಮಾಡಿದ್ದೆ. ಬಹುಮಟ್ಟಿಗೆ ಈ ಪ್ರಶ್ನೆಗೆ ಉತ್ತರ ಹೌದು ಅಂತಲೂ ನಾನು ಹೇಳಿದ್ದೆ. ಅದಾದ ಮೇಲೆ ಸಂಜೆ ಹೊತ್ತಿಗೆ ಬೆಳವಣಿಗೆಗಳ ನಡೆದು ರಾತ್ರಿ ಹೊತ್ತಿಗೆ ಇನ್ನಷ್ಟು ಬೆಳವಣಿಗೆ ಇರ್ತದೆ. ರಾಜ್ಯಪಾಲರು ಇವತ್ತು ಸದನಕ್ಕೆ ಬಂದವರು ತಮ್ಮ ಸಾಂವಿಧಾನಿಕ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ವಿಫಲರಾದರು. ಈ ಬಗ್ಗೆ ಬಹುತೇಕ ನಾನು ವಿಶ್ಲೇಷಣೆ ಮಾಡಿದೆ. ಅದ್ರ ಬಗ್ಗೆ ಇವತ್ತು ಮಾತನಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ರಾಜ್ಯ ಸರ್ಕಾರ ಇದು ಸುಪ್ರೀಂ ಕೋರ್ಟಿಗೆ ಹೋಗುವ ಚಾನ್ಸಸ್ ಇದೆ. ಸೊ ಸದನದಲ್ಲಿ ಇವತ್ತು ನಡೆದದ್ದೇನಿದೆ, ರಾಷ್ಟ್ರಗೀತೆ ಆ ರಾಷ್ಟ್ರಗೀತೆಯನ್ನು ಹಾಡುವುದಕ್ಕೆ ಮೊದಲೇ ರಾಜ್ಯಪಾಲರು ಸಭಾತ್ಯಾಗ ಮಾಡಿದವರಂತೆ ಎದ್ದು ಹೊರಟಿದ್ದು. ಇದು ಒಂದು ರೀತಿ ಈ ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆದುಕೊಳ್ಳುವ ಮೂಲಕ ಗೆಹ್ಲೋಟ್ ಅವರು ರಾಜ್ಯಪಾಲರ ಹುದ್ದೆಯನ್ನು ಸಂಪೂರ್ಣವಾಗಿ ನೆಲಕ್ಕೆ ಹಾಕಿದ್ರು, ಕೊಚ್ಚೆಗೆ ಹಾಕಿದ್ರು, ಇನ್ನೊಂದು ಹಾಕಿದ್ರು, ಮುಗಿಸಿದ್ರು. ಸೊ ಈ ಒಂದು ಮೋದಿಯವರ ಸರ್ಕಾರ ಬಂದ ಮೇಲೆ ಬಹುತೇಕ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಹುದ್ದೆಗಳಿವೆಯಲ್ಲ, ಅವರ ಕತೆ ಹೇಗೆ ಆಗಿದೆ. ಎಲೆಕ್ಷನ್ ಕಮಿಷನ್ ಏನು ಮಾಡ್ತಿದೆ ಅನ್ನೋದು ಗೊತ್ತಿದೆ, ED ಏನು ಮಾಡ್ತಿದೆ ನೋಡ್ತಿದ್ದೀವಿ, CBI ಏನು ಮಾಡ್ತಿದೆ ನೋಡ್ತೀವಿ. ಈಗ ರಾಜ್ಯಪಾಲರ ಹುದ್ದೆಯ ಘನತೆ, ಗೌರವ ಎಲ್ಲ ನಾಶವಾಗಿಬಿಟ್ಟು ಅವರು ರಾಜ್ಯ ಸರ್ಕಾರ ಮುಖ್ಯಸ್ಥರಾಗಿ ಅವರು, ನಾನು ನಿನ್ನನ್ನು ಹೇಳಿದೆ. ಸೊ ಪ್ರತಿಯೊಂದು ರಾಜ್ಯ ಸರ್ಕಾರದ ಪ್ರತಿಯೊಂದು ಆದೇಶ ರಾಜ್ಯಪಾಲರ ಹೆಸರು ನೋಡಿದ್ದೆ. ಅದು ಸಂವಿಧಾನಿಕ ಹುದ್ದೆ. ಅವರು ನನ್ನ ಸರ್ಕಾರ ಅಂತ ಹೇಳಬೇಕು. ಆದರೆ ಇಲ್ಲಿ ಬಂದ್ಬಿಟ್ಟು ಇವರು ಮೋದಿ ಸರ್ಕಾರ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ ಪರಿಸ್ಥಿತಿ ಬಂದಿದೆ. ಇದು ಒಂದು. ಎರಡನೇದು, ಇದು ಬಹಳ ಮಹತ್ತರ ವಿಚಾರ, ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತೆ. ಇವು ಎರಡೂ ಕೂಡ ಮೋದಿ ಯೋಗಿ ಈ ಗುಂಪಿದೆಯಲ್ಲ, ಅವರ ಮುಖವಾಡ ಕಳಚುವಂತೆ ಮಾಡುತ್ತೆ. ನಾನು ಏನು ಮುಕ್ತೇಶ್ವರಾನಂದ ಸ್ವಾಮೀಜಿ ಏನಿದ್ದಾರೆ, ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯರು, ಅವರು ಮೇಘ ಸ್ನಾನಕ್ಕೆ ಹೋದ ಯಾವ ಸ್ನಾನಕ್ಕೆ ಬಂದ ಸಂದರ್ಭದಲ್ಲಿ ನಡೆದ ಘಟನೆ ಗೊತ್ತು. ಅವರ ಸುತ್ತಮುತ್ತ ಇದ್ದವ್ರ ಮೇಲೆ ಹಲ್ಲೆ ನಡೆಯುವಾಗಾಯಿತು ಪ್ರಯಾಗದಲ್ಲಿ. ಸೊ ಇದಾದಮೇಲೆ ಚರ್ಚೆ ಪ್ರಾರಂಭ ಆಯಿತು, ಏನಿದು ಕತೆ ಅಂತ. ಅವರು ಶಂಕರಾಚಾರ್ಯರು ಕೂಡ ಅವರು ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಗೊತ್ತಾ, ಅದು ಮೊದಲು ನಾನು ಹೇಳ್ಬಿಡ್ತೀನಿ. UP ಸರ್ಕಾರ ಶಂಕರಾಚಾರ್ಯರಿಗೆ ಒಂದು ನೋಟಿಸ್ ಕೊಟ್ಟಿದೆ, ನೀವು ಶಂಕರಾಚಾರ್ಯರು ಅಂತ ಸಾಬೀತುಪಡಿಸಿ ಅಂತ. ಅವರು ಯಾರನ್ನು ಕೇಳಿ ಸಾಬೀತುಪಡಿಸ್ಬೇಕು? ಹೋಗಿ ಆದಿಶಂಕರಾಚಾರ್ಯರ ಎಲ್ಲೋ ಇದ್ದರೂ ಹುಡುಕ ಬಂದು ಕೊಡಬೇಕಾ? ಸುಮ್ಮನೆ ಜೋಕಾಗಿ ಹೇಳಿದೆ ಅಷ್ಟೆ. ಆದರೆ ಇದರ ಹಿಂದೆ ಒಂದು ಬಹುದೊಡ್ಡ ಹುನ್ನಾರ ಇದೆ. ಏನು, ಈ ದೇಶದಲ್ಲಿರುವ ಶಂಕರಾಚಾರ್ಯರು ಏನಿದ್ದಾರೆ, ಅವರ ವಿರುದ್ಧ ಮೋದಿ ಯೋಗಿ ತಿರುಗಿಬಿದ್ದಿದ್ದಾರೆ. ಯಾಕೆಂದರೆ ಈ ಒಂದು ಶಂಕರಾಚಾರ್ಯರುಗಳು, ನಿಮಗೆ ಗೊತ್ತಿದೆ, 4 ಪೀಠಗಳಿವೆ. ಪುರಾತನವಾದ ಮೊದಲ ಪೀಠ ನಮ್ಮ ಶೃಂಗೇರಿಯಲ್ಲಿದೆ. ಈ 4 ಪೀಠಗಳು, ಅದರ ಜೊತೆಗೆ 2 ಶಂಕರಾಚಾರ್ಯ ಅದ್ವೈತ ತತ್ವವನ್ನು ಅನುಸರಿಸುವಂಥ ಶಂಕರಾಚಾರ್ಯಗಳಿದ್ದಾರೆ. ಸೊ ಇವರು ಮೋದಿ ಯೋಗಿ ಮತ್ತು RSSಗೆ ತಲೆಬಾಗದಿರುವುದು ಈ ಸ್ಥಿತಿಯನ್ನು ನಿರ್ಮಿಸಿದೆ. ಇದು ಯಾಕೆಂತಂದರೆ ಇದೆಲ್ಲ ಯಾವತ್ತು ಪ್ರಾರಂಭ ಆಯಿತು ಅನ್ನೋದನ್ನು ಹೇಳ್ತೀನಿ. ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಶಂಕರಾಚಾರ್ಯರ ಹತ್ರ ನೀವು ಶಂಕರಾಚಾರ್ಯರ ಹತ್ರ ಸಾಬೀತುಪಡಿಸಿ ಅಂತ ಸರ್ಕಾರ
ಯೋಗಿ ಆಡಳಿತ ನೋಟಿಸ್ ನೀಡುವ ಹಂತಕ್ಕೆ. ಆ ಮೂಲಕ ಅದ್ವೈತ ಪರಂಪರೆಯ ಸ್ವಾಮೀಜಿಗಳೇನಿದ್ದಾರೆ ಅವರನ್ನು ಅವಮಾನ ಮಾಡಲಾಗಿದೆ ಎಂದು ಕೂಡ ಈ ಶಂಕರಾಚಾರ್ಯ ಏನಿದ್ದಾರೆ ಅವ್ರದ್ದು ಒಂದು ಗುಣ ಇದೆ. ನೋಡಿಸಿ, ಅವರು ರಾಜಕಾರಣ ಮಾಡಲ್ಲ, ಅವರು ಧರ್ಮ ಅಧ್ಯಾತ್ಮ ಅಂತ ಮಾತಾಡ್ತಾರೆ. ಅಂದರೆ ಅವರೆಲ್ಲ ನಡವಳಿಕೆಯು ಸೈಂಟಿಫಿಕ್, ಆ ಬಗ್ಗೆ ನಾನು ಮಾತನಾಡೋಕೆ ಹೋಗಲ್ಲ. ಆದರೆ ಚಿಲ್ಲರೆ ರಾಜಕಾರಣವನ್ನು ಮಾಡಲ್ಲ ಅವರು. ಧರ್ಮ ಅಧ್ಯಾತ್ಮ ಈ ರೀತಿ ಇರುವಂಥ ಸ್ವಾಮೀಜಿಗಳು ಈಗ ಯೋಗಿ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಸೊ ಇದು ಯಾವಾಗ ಪ್ರಾರಂಭ ಆಯಿತು ಅದು ಸ್ವಲ್ಪ ನಾನು ಬೆಳಕು ಚೆಲ್ಲೋಕೆ ಟ್ರೈ ಮಾಡ್ತೀನಿ. ಮುಂದೆ ಯಾವಾಗ ಈ ರಾಮ ಮಂದಿರದ ಇಶ್ಯೂ ಪ್ರಾರಂಭ ಆಯ್ತಲ್ಲ, ಆಗ ಈ ಶಂಕರಾಚಾರ್ಯರು ಬೇರೆ ರೀತಿಯ ವ್ಯೂಸನ್ನು ವ್ಯಕ್ತಪಡಿಸಿದರು. ಮೊದಲನೇದಾಗಿ ಈ ಒಂದು ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸುವುದಕ್ಕೆ ಯಾವ ಒಂದು ಸಮಯವನ್ನು ನಿಗದಿಪಡಿಸಿದ್ರೋ ಆ ಸಮಯ ಸರಿಯಾದುದಲ್ಲ ಅಂತ ಶಂಕರಾಚಾರ್ಯ ಹೇಳಿದರು. ಯಾಕೆಂದರೆ ಅದು ಚಾತುರ್ಮಾಸ ಆಗಿತ್ತು. ಚಾತುರ್ಮಾಸದಲ್ಲಿ ಈ ರೀತಿ ರಾಮ ಮಂದಿರದಂಥ ಮಹತ್ತರ ಕೆಲಸಕ್ಕೆ ಶಿಲಾನ್ಯಾಸ ನೆರವೇರಿಸಬಾರದು ಅಂತ ಹೇಳಿದರು. ಆದರೆ ಮೋದಿಜಿ ಅವ್ರ ಮಾತನ್ನು ಕೇಳಲಿಲ್ಲ, ಸಂಘ ಪರಿವಾರ ಅವ್ರ ಮಾತನ್ನು ಕೇಳಿಲ್ಲ. ಮೋಹನ್ ಭಾಗವತರು ಹಿಡ್ಕೊಂಡು ಹೋಗಿ ಎಲ್ಲ ಮಾಡಿ ಶಿಲಾನ್ಯಾಸ ನೆರವೇರಿಸಿದರು. ಅದಾದ ಮೇಲೆ ರಾಮ ಮಂದಿರದ ಉದ್ಘಾಟನೆ ಸಮಯ ಬಂತು. ಆಗ ಇವರನ್ನು ಆಹ್ವಾನಿಸಿದಾಗ ಶಂಕರಾಚಾರ್ಯರುಗಳು 4 ಜನ ಹೇಳಿದರು, ಇದು ರಾಮ ಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ, ರಾಮ ಮಂದಿರದ ಮೇಲೆ ಪತಾಕೆ, ಧಾರ್ಮಿಕ ಪತಾಕೆ ಹಾರಬೇಕು, ಅದಾದ ಮೇಲೆ ಉದ್ಘಾಟನೆ ಮಾಡಬೇಕು, ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಮೋದಿ ಯೋಗಿ ಕಂಪನಿಯನ್ನು ಕೆರಳಿಸ್ಬಿಡ್ತು. ಯಾರೇ ಇವರು ಶಂಕರಾಚಾರ್ಯರು ನಮಗೆ ಹೇಳೋದಕ್ಕೆ ಅನ್ನೋ ರೀತಿ ಅವರು ಆ ಉದ್ಘಾಟನೆ ಮಾಡಿದರು. ಸೊ ಅದಾದಮೇಲೆ ಆಗಲೂ ಕೂಡ ಶಂಕರಾಚಾರ್ಯ ಅಭಿಪ್ರಾಯ ಏನಾಗಿತ್ತು ಅಂದರೆ ಇದನ್ನು ರಾಜಕಾರಣಿಗಳು ಇದನ್ನು ಉದ್ಘಾಟನೆ ಮಾಡಿಕೊಡುದು ಅಂತ, ಸಂತರು ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಹೀಗೆ ಭಿನ್ನಾಭಿಪ್ರಾಯ ಶಂಕರಾಚಾರ್ಯರ ನಡುವೆ ಮೋದಿ ಸರ್ಕಾರದ ಬಗ್ಗೆ ಬೆಳೀತಾ ಹೋಯಿತು. ಮೋದಿ ಮತ್ತು ಅವರ ಪಟಾಲಂಗೆ ಶಂಕರಾಚಾರ್ಯರ ಮೇಲೆ ಸಿಟ್ಟು ಬರೋದಕ್ಕೆ ಪ್ರಾರಂಭ ಆಯಿತು. ಅದರ ಜೊತೆಗೆ ಸೊ ಇನ್ನೊಂದು ಬಹಳ ಮಹತ್ತರವಾದ ಒಂದು ಸ್ಟ್ಯಾಂಡನ್ನು ಶಂಕರಾಚಾರ್ಯ ತೆಗೆದುಕೊಂಡಿದ್ದರು. ಅದೇನು ಅಂದರೆ ಯಾರು ಯೋಗಿಗಳು, ಸಾಧುಗಳು, ಸಂತರುಗಳಿದ್ದಾರೆ ಅವರು ನೇರವಾಗಿ ಅಧಿಕಾರವನ್ನು ವಹಿಸ್ಕೋಬಹುದು ಅಂತ. ಇದು ಶಂಕರಾಚಾರ್ಯರ ವಾದ. ಸೊ ಭಾರತೀಯ ಸನಾತನ ಪರಂಪರೆಯ ಪ್ರಕಾರ ನೀವು ಯಾರು ಯೋಗಿಗಳಿದ್ದಾರೆ, ಯಾರು ಸಾಧು ಸಂತರಿದ್ದಾರೆ ಅವರು ಸರ್ಕಾರಕ್ಕೆ ಆದೇಶವನ್ನು ಕೊಡುವ ಸ್ಥಾನದಲ್ಲಿರಬೇಕು ಹೊರತು ಅವರೇ ತಾವು ಅಧಿಕಾರ ಸ್ವೀಕರಿಸ್ಕೊಳ್ಬೋದು. ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲೂ ಕೂಡ ಶಂಕರಾಚಾರ್ಯ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಕ್ಕೂ ಮೊದಲು ಕೂಡ ಸೊ ಸಾಧ್ವಿ ಗೀದ್ವಿ ಇಂಥವ್ರೆಲ್ಲ ಬಂದಾಗ ಬಹಳ ಸ್ಪಷ್ಟವಾದ ಅಭಿಪ್ರಾಯ ಆಗಿತ್ತು. ಸಾಧು ಸಂತರು ಎಲ್ಲಿರಬೇಕು, ರಾಜಕಾರಣಿಗಳು ಎಲ್ಲಿರಬೇಕು, ಈ ಒಂದು ಭಿನ್ನಾಭಿಪ್ರಾಯ ಏನಿದೆ ಅದು ಬೆಳೀತಾ ಹೋಯಿತು. ಸೊ ಅದು ಬೆಳೀತಾ ಬೆಳೀತಾ ಎಲ್ಲಿಯವರೆಗೆ ಹೋಯಿತು ಅಂತಂದರೆ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಹಂತಕ್ಕೆ ಹೋಯಿತು. ಅದರ ಜೊತೆಗೆ ಮೋದಿ ಮೊದಲಾದವರಿಗೆ ಈ ಗ್ಯಾಂಗಿಗೆ ಈ ಶಂಕರಾಚಾರ್ಯರ ಮೇಲೆ ಒಳಗಡೆ ಒಂದು ಸಿಟ್ಟಿತ್ತು. ಈ ಶಂಕರಾಚಾರ್ಯರು ಬಹುತೇಕ ಕಾಂಗ್ರೆಸ್ನವರಾಗಿರಬೇಕು, ಕಾಂಗ್ರೆಸ್ ಬೆಂಬಲಿಗರಾಗಿರಬೇಕು ಅಂತ. ಅದಕ್ಕೆ ಕಾರಣ ಅಂತ ಅಂದರೆ ಈ ಶಂಕರಾಚಾರ್ಯ ನಾನು ಹೆಸರನ್ನು ಯಾರು ರೆಫರ್ ಮಾಡಿದೆ, ಅವರ ಗುರುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಜೊತೆಗೆ ಪಾಲ್ಗೊಂಡಿದ್ದರಂತೆ. ಸೊ ಹೀಗಾಗಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಸ್ವಾಮೀಜಿಯಾಗಿಯೇ ಶಂಕರಾಚಾರ್ಯರಾಗಿ ಅದಕ್ಕೆ ಬೆಂಬಲ ಕೊಟ್ಟಿದ್ದರು. ಆದ್ದರಿಂದ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ಅವರಿಗೆ ಈ ಮುಕ್ತೇಶ್ವರ ಅನ್ನೋದು ಈಗ ಏನಿದ್ದಾರೆ ಅವ್ರ ಗುರುಗಳು. ಸೊ ಅದು ಏನಿದೆ ಅವ್ರಿಗೆ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಅಮಿತ್ ಶಾ, ಮೋದಿ, ಯೋಗಿ ಕಂಪನಿ ಬಂದ ಮೇಲೆ ಇವರೆಲ್ಲ ಕಾಂಗ್ರೆಸ್ನವರು, ಶಂಕರಾಚಾರ್ಯರೆಲ್ಲ ಇವ್ರನ್ನ ದೂರ ಇಡಬೇಕು, ಇವ್ರನ್ನ ಹೇಗಾದರೂ ಹತ್ತಿಕ್ಕಬೇಕು ಅನ್ನೋ ಮನಸ್ಥಿತಿ ದಿನದಿಂದ ದಿನಕ್ಕೆ ಬೆಳೆಯೋಕೆ ಹೋಯಿತು. ಇದಕ್ಕೆ ಪೂರಕವಾಗಿ ಹಾಗೆ ನೋಡಿದರೆ ಈ ಮುಕ್ತೇಶ್ವರಾನಂದರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟವರು ಅಲ್ಲ. ಅವರು ರಾಹುಲ್ ಗಾಂಧಿ ಅವರನ್ನು ಅವರು ಟೀಕೆ ಮಾಡಿದವರು ಇನ್ಯಾರು ಟೀಕೆ ಮಾಡಿಲ್ಲ. ಹಾಗೆ ಮೋದಿಯನ್ನು ಟೀಕೆ ಮಾಡೋದಕ್ಕೂ ಅವ್ರು ಹಿಂದೆ ಮುಂದೆ ನೋಡಿಲ್ಲ. ಸೊ ಹೀಗೆ ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ ಯೋಗಿ ಸರ್ಕಾರ ಈಗ ನೀವು ಶಂಕರಾಚಾರ್ಯರು ಅಂತ ನೀವು ಪ್ರೂವ್ ಮಾಡಿ ನೀವು ಶಂಕರಾಚಾರ್ಯರೇ ಅಲ್ಲ ಅಂತ ಹೇಳಿಬಿಟ್ಟು ವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು ಸ್ಪ್ರೆಡ್ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಂತಹ ಸ್ವಾಮೀಜಿಗಳ ಮಾನವನ್ನು ಹರಾಜಾಕಲಾಗ್ತಿದೆ. ಇದು ಯಾವ ಸೀಮೆ ಜನ ಇವರು, ಯಾವ ಸೀಮೆ ಹಿಂದುತ್ವ?
ಸೊ ಇವರಿಗೆ ಬೇಕಾದ್ದು ಏನು ಅಂತ ಅಂದರೆ ಇಸ್ ದಟ್ ಕೆಲವು ಈ ಮಾಧ್ವ ಪರಂಪರೆಯಲ್ಲಿ ಬಂದು ಸ್ವಾಮೀಜಿಗಳು ಏನು ಮಾಡಿದ್ರು ಅಂತ ಗೊತ್ತಿದೆ. ಮೋದಿಯವರಿಗೆ ಬಿರುದು ಕೊಡೋದು, ಕರೆಯೋದು, ಈ ಒಂದು ರೀತಿ ಸ್ವಾಮೀಜಿಗಳ ಪಾದಪೂಜೆಯನ್ನು ಈ ರಾಜಕಾರಣಿಗಳು ಮಾಡೋ ಬದಲು ಈ ಸ್ವಾಮಿಗಳು, ಈ ಮಾಧ್ವ ಪರಂಪರೆ, ವೈಷ್ಣು ಪರಂಪರೆ ಬಂದ ಸ್ವಾಮಿಗಳೇನಿದ್ದಾರೆ, ಹಾಗೂ ಕೆಲವರು ಈ ಧರ್ಮ ಸಂಸತ್ ಅಂತ ಮಾಡ್ಕೊಂಡಿದ್ರು, ಅವ್ರು ಹೋಗ್ಬಿಟ್ಟು ಇಸ್ ದಟ್ ಮೋದಿ ಅಮಿತ್ ಶಾ ಅವ್ರ ಪಾದಪೂಜೆ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ನಮ್ಮ ಉಡುಪಿ ಸ್ವಾಮೀಜಿ ಒಬ್ಬರು ಮೋದಿಯನ್ನು ಕರೆದುಬಿಟ್ಟು ತಮ್ಮ ಬದುಕೇ ಪಾವನ ಆಯಿತು ಅನ್ನೋದಪ್ಪ ಬಾಡ್ಕೊಂಡ್ಬಿಟ್ರು. ಆದರೆ ಶಂಕರಾಚಾರ್ಯರು ಹಾಗೆ ಮಾಡ್ತಾ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ನಮ್ಮ ಶೃಂಗೇರಿ ಸ್ವಾಮೀಜಿಗಳ ರಾಜಕೀಯಕ್ಕೆ ಇನ್ವಾಲ್ವ್ ಆಗಲ್ಲ ಅವರು. ಹಾಗೇನೆ ಬಹುತೇಕ ಶಂಕರಾಚಾರ್ಯರು ಹಾಗೇನೆ ಅವರು ಆಧ್ಯಾತ್ಮವನ್ನು ಬೋಧಿಸ್ತಾರೆ, ಬದುಕಿನಲ್ಲಿ ಹೇಳ್ತಾರೆ, ಅವರ ಗೋ ಪೂಜೆ ಬಗ್ಗೆ ಮಾತನಾಡ್ತಾರೆ, ಇನ್ನೊಬ್ಬ ಬಗ್ಗೆ ಅದು ಎಸ್ ಫೈನ್, ಚಿಲ್ಲರೆ ರಾಜಕಾರಣ ಮಾಡಲ್ಲ. ಇದು BJPಗೆ, ಸಂಘ ಪರಿವಾರಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನಾದರೂ ಮಾಡಿ ಈ ಶಂಕರಾಚಾರ್ಯರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಪಟಕ್ಕಂತ ತಗೊಂಡು ಅವರು ಕೂಡ ತಮ್ಮನ್ನು ಹೊಗಳ್ತಾ ಹೋಗ್ಬೇಕು. ಹಿಂದುತ್ವ ಉಳಿಸೋರು ಇವರೇ ಹಿಂದುತ್ವದ ಪ್ರತಿಭೆಗಳು, ಇವರೇ ದೇವರು, ಇವರು ಬಿಟ್ಟರೆ ಇಲ್ಲ ಅಂತ ಪ್ರಚಾರ ಮಾಡಬೇಕು. ಮಾಡಿಲ್ವ ಅವ್ರಿಗೆ ಕಾಂಗ್ರೆಸ್ ಸಂತರು ಇನ್ನೊಂದು ಮತ್ತೊಂದು ಹೇಳ್ತಾ ಹೋಗೋದು. ಈ ಒಂದು ಅಪಾಯಕಾರಿ ಸ್ಥಿತಿ ಬಂದು ಹಿಂದುತ್ವ ನಿಜವಾಗಿ ಉತ್ತರ ಪ್ರದೇಶದಲ್ಲಿ ಯಾರು ಮುಸ್ಲಿಂ ಮುಖ್ಯಮಂತ್ರಿ ಇಲ್ಲ, ಕ್ರಿಶ್ಚಿಯನ್ ಮುಖ್ಯಮಂತ್ರಿ ಇಲ್ಲ, ಯೋಗಿ ಆದಿತ್ಯನಾಥ್ ಅವರೇನೆ ಶಂಕರಾಚಾರ್ಯರಿಗೆ, ಅದ್ವೈತ ಪರಂಪರೆಗೆ, ಅದನ್ನು ನಂಬುವವರಿಗೆ ದೊಡ್ಡ ಕೊಡಲಿ ಏಟನ್ನು ನೀಡಿದ್ದಾರೆ. ಸೊ ಆ ಮೂಲಕ ಶಂಕರಾಚಾರ್ಯರಿಗೆ ಅವಮಾನ ಮಾಡೋದಕ್ಕೆ ಹೊರಟಿದ್ದಾರೆ. ಇದ್ರ ಬೆಳವಣಿಗೆ ನಂತರ ಈಗ ಮೋಸ್ಟ್ ವೆರಿ ಸದ್ಯದಲ್ಲೇ ಈ 4 ಶಂಕರಾಚಾರ್ಯನು ಆದಿಶಂಕರರು ಸ್ಥಾಪಿಸಿದಂಥ 4 ಪೀಠಗಳಿದೆಯಲ್ಲ, ಆ ಪೀಠಗಳ ಮುಖ್ಯಸ್ಥರು 4 ಕೂಡ ಭೇಟಿ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇಲ್ಲದಿದ್ದರೆ ಇವರು ಶಂಕರಾಚಾರ್ಯ ಪರಂಪರೆಯನ್ನು, ಅದ್ವೈತ ಪರಂಪರೆಯನ್ನು ಎಲ್ಲವನ್ನು ಹತ್ತಿಕ್ಕುವ ಯತ್ನವನ್ನು ಈ ಮೋದಿ ಗ್ಯಾಂಗ್ ಮಾಡುತ್ತೆ, ಅನುಮಾನ ಬೇಕಾಗಿಲ್ಲ. ಮತ್ತು ವಾಪಸ್ಸು ಇದು. ಸೊ ಇವತ್ತಿನ ರಾಜ್ಯಪಾಲರ ಈ ನಡವಳಿಕೆ ಏನಿದೆ, ಸೊ ಅದಾದ ಮೇಲೆ BK ಹರಿಪ್ರಸಾದ್ ಅವರು ಬರ್ತಾ ಇದ್ದಾಗ ಯಾರೋ BJPಯವರು ಇವರೋ ಗೊತ್ತಿಲ್ಲ, ಅವ್ರು ಶರ್ಟೇ ಹರಿದು, ಅವ್ರ ಜುಬ್ಬನ್ನು ಕೆಳಗಡೆ ಹಿಡಿದು ಹೇಳೋದು. ಸೊ ಹೀಗೆ ರಾಜ್ಯಪಾಲ ಅದಕ್ಕಿಂತ ರಾಷ್ಟ್ರಗೀತೆ ಅದು ಕರ್ತವ್ಯ ಆಗಿತ್ತು ಅವ್ರದ್ದು, ಅದನ್ನು ಮಾಡಲಿಲ್ಲ. ಸಾಂವಿಧಾನಿಕ ಹುದ್ದೆಯಲ್ಲಿ ತಾವು ಏನು ಹೇಳಬೇಕು ಅದು ಸಚಿವ ಸಂಪುಟ ನೀಡಿದ ಭಾಷಣ ಆಗಿರಬೇಕು ಅನ್ನೋದನ್ನು ಪಾಲನೆ ಮಾಡಿಲ್ಲ. ಈ ಬಗ್ಗೆ ವಿವರವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾತನಾಡಿದ್ದೇನೆ, ಅದನ್ನು ತಾವು ನೋಡ್ಬೋದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬೇರೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.